ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಇನ್ನು ನಮ್ಮ ಮೆಟ್ರೋದಲ್ಲಿ ಕೆಲ ವಿಶೇಷತೆಗಳಿವೆ. ಎಷ್ಟು ಬೋಗಿಗಳ ಟ್ರೈನ್ ಇದೆ, ಟಿಕೆಟ್ ರೇಟ್ ಎಷ್ಟು, ಒಂದ್ಸಲ ರೈಲಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಎಷ್ಟು ದರ ಕೊಡಬೇಕು, ಹಾಗೆ ಮತ್ತೆ ಟ್ರೈನ್ನಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಯಾವೆಲ್ಲ ರೀತಿಯ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ನೋಡಿ ವರದಿಯಲ್ಲಿ. ಮೆಟ್ರೋದಲ್ಲಿ ಪ್ರಯಾಣಿಸಲಿಕ್ಕೆ 15 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. 15 ನಿಮಿಷಕ್ಕೊಂದು ಮೆಟ್ರೋ ಟ್ರೈನ್ ಬರಲಿದೆ. 3 ಬೋಗಿಗಳ ಮೆಟ್ರೋ ರೈಲು ದಿನಕ್ಕೆ 184 ಬಾರಿ ಓಡಾಡುತ್ತೆ. ಇನ್ನು ಒಂದು ಸಲಕ್ಕೆ 1000 ಜನ ಪ್ರಯಾಣಿಸಬಹುದು. ಆದರೆ ಕೂರಲು ಅವಕಾಶ ಇರೋದು ಮಾತ್ರ 136 ಜನರಿಗೆ. ಉಳಿದ 975 ಜನ ನಿಂತುಕೊಂಡೇ ಪ್ರಯಾಣಿಸಬೇಕು. 25 ಕೆಜಿಗಿಂತ ಹೆಚ್ಚು ತೂಕದ ವಸ್ತುಗಳು, ಪ್ರಾಣಿ ಪಕ್ಷಿಗಳು ಹಾಗೂ ಕುಡಿಯೋ ನೀರು, ಆಹಾರ ಒಯ್ಯುವಂತಿಲ್ಲ. ಅಲ್ಲದೆ ರೋಗಿಗಳಿಗೆ ನೋ ಎಂಟ್ರಿ. ಪ್ರಯಾಣದ ದರಕ್ಕೆ ಮೊಬೈಲ್ ರೀಚಾರ್ಜ್ ರೀತಿ ಕಾರ್ಡ್ ತೆಗೆದುಕೊಳ್ಳಬೇಕು. ರೈಲಿನಲ್ಲಿ ಪ್ರಯಾಣಿಸಿದಂತೆ ಕಾರ್ಡ್ನಲ್ಲಿದ್ದ ದುಡ್ಡು ಕಡಿತವಾಗುತ್ತೆ. ಇನ್ನು ಮೆಟ್ರೋ ಎಂಬ ಕನಸು ನಿನ್ನೆ ಮೊನ್ನೆಯದಲ್ಲ, ಸುಮಾರು 30 ವರ್ಷಗಳಷ್ಟು ಹಳೆಯದು. ಕಾಂಗ್ರೆಸ್ನ ಗುಂಡೂರಾವ್ ಸಿಎಂ ಆಗಿದ್ದ ಕಾಲದಲ್ಲಿ ಮೆಟ್ರೋ ಕನಸು ಶುರುವಾಯಿತು. ಅಂದಿನಿಂದ ಇಂದಿನವರೆಗೆ ಮೆಟ್ರೋ ಹೇಗೆಲ್ಲ ಸಾಗಿ ಬಂತು, ಇಲ್ಲಿದೆ ನೋಡಿ ರಿಪೋರ್ಟ್. ಸಾವಿರದ 1982ರಲ್ಲೇ ಮೆಟ್ರೋ ಕನಸು ಬೀಜಾಂಕುರವಾಗಿತ್ತು. ಅಂದು ಮುಖ್ಯಮಂತ್ರಿಯಾಗಿದ್ದ ಗುಂಡೂರಾವ್ ಕಾಲದಲ್ಲಿ ಈ ಬಗ್ಗೆ ಯೋಜನೆ ರೂಪಿಸಲಾಗಿತ್ತು. ಜಾಫರ್ ಶರೀಫ್ ಅವರು ಮೆಟ್ರೋ ರೈಲು ಅಥವಾ ಸಬ್ ಅರ್ಬನ್ ರೈಲು ಇಲ್ಲವೇ ಸರ್ಕ್ಯುಲರ್ ರೈಲು ಯೋಜನೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ರು. ಗುಂಡೂರಾವ್ ಹಾಗೂ ರಾಮಕೃಷ್ಣ ಹೆಗಡೆ ಸರ್ಕಾರಗಳಲ್ಲಿ ಈ ಬಗ್ಗೆ ಗಂಭೀರ ಚಿಂತನೆ ನಡೆದಿತ್ತು. ಆ ಬಳಿಕ 1983ರಲ್ಲಿ ಮೆಟ್ರೋ ಚಿಂತನೆಗೆ ಒಂದು ರೂಪ ನೀಡಲಾಯಿತು. ಮೊದಲಿಗೆ 12.20 ಕಿಲೋಮೀಟರ್ ರೈಲು ಯೋಜನೆ ಅನುಷ್ಠಾನಕ್ಕೆ ತರುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿತು. ಇದಕ್ಕಾಗಿ 293 ಕೋಟಿ ರೂಪಾಯಿ ಯೋಜನೆಯನ್ನ ಸಿದ್ಧಪಡಿಸಲಾಗಿತ್ತು. ಇನ್ನೊಂದೆಡೆ 1982ರಲ್ಲೇ ಗುಂಡೂರಾವ್ ನೇತೃತ್ವದ ಸರ್ಕಾರದಲ್ಲಿ ಮೆಟ್ರೋ ಮಾರ್ಗದ ನೀಲನಕ್ಷೆಯನ್ನು ರೆಡಿ ಮಾಡಲಾಗಿತ್ತು. ರಾಜಾಜಿನಗರ, ಜಯನಗರ, ಹಡ್ಸನ್ ಸರ್ಕಲ್, ಕೆಆರ್ಪುರಂ ಮಾರ್ಗದ ನೀಲನಕ್ಷೆ ಸಿದ್ಧಪಡಿಸಲಾಗಿತ್ತು. ನಟ ಶಂಕರ್ನಾಗ್ ಕೂಡ ಮೆಟ್ರೋ ರೈಲಿನ ಕನಸು ಕಂಡಿದ್ರು. ಸ್ವಂತ ಖರ್ಚಿನಲ್ಲಿ ಈ ಬಗ್ಗೆ ಲಂಡನ್ನಲ್ಲಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. 1993ರಲ್ಲಿ ಮೆಟ್ರೋ ರೈಲಿನ ಮೊದಲ ಚಿತ್ರ ಬಿಡುಗಡೆ ಮಾಡಲಾಗಿತ್ತು. 1994ರಲ್ಲಿ ಎಚ್ ಡಿ ದೇವೇಗೌಡರು ಸಿಎಂ ಆಗಿದ್ದಾಗ ಮೆಟ್ರೋಗಾಗಿ ಬೆಂಗಳೂರು ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಲಿಮಿಟೆಡ್ ಸ್ಥಾಪನೆ ಮಾಡಲಾಗಿತ್ತು. ಆದರೆ ಖಾಸಗಿ ಪಾಲುದಾರರು ಹಿಂದೇಟು ಹಾಕಿದ್ದರಿಂದಾಗಿ ಮೆಟ್ರೋ ಯೋಜನೆ ನೆನಗುದಿಗೆ ಬಿತ್ತು. ನಂತರ 2000ನೇ ಇಸ್ವಿಯಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಮೆಟ್ರೋ ಬಗ್ಗೆ ಕಾಳಜಿ ವಹಿಸಿತ್ತು. ಈ ಬಗ್ಗೆ ಫೈಲ್ಗಳ ಶೀಘ್ರ ವಿಲೇವಾರಿ ಮಾಡಿ ನೀಲನಕ್ಷೆ ತಯಾರಿಸಲು ದೆಹಲಿ ಮೆಟ್ರೋ ರೈಲು ನಿಗಮಕ್ಕೆ ಮನವಿ ಮಾಡಲಾಯಿತು. ಆನಂತರ ದೇವೇಗೌಡರು ಪ್ರಧಾನಿಯಾದಾಗ ಮೆಟ್ರೋ ಯೋಜನೆಗೆ ವಿಶೇಷ ಆಸಕ್ತಿ ತೋರಿಸಿದರು. ದೆಹಲಿ ಮೆಟ್ರೋ ಸೂತ್ರಧಾರ ಇ ಶ್ರೀಧರನ್ಗೆ ಇದರ ಜವಾಬ್ದಾರಿ ವಹಿಸಲಾಯಿತು. ಒಂದು ಕಡೆ ಎಸ್ ಎಂ ಕೃಷ್ಣ ಮೆಟ್ರೋ ಯೋಜನೆಗೆ ವಿಶೇಷ ಕಾಳಜಿ ವಹಿಸಿದ್ರೆ, ಅತ್ತ ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ದಾಗ ಮೆಟ್ರೋ ಅನುಮೋದನೆಗೆ ಶ್ರಮ ವಹಿಸಿದ್ರು. 2003ರಲ್ಲಿ ಧರ್ಮ್ ಸಿಂಗ್ ಸಿಎಂ ಆಗಿದ್ದಾಗ ಮೆಟ್ರೋ ನೀಲನಕ್ಷೆ ರೆಡಿಯಾಯಿತು. ದೆಹಲಿ ಮೆಟ್ರೋ ನಿಗಮ ಮೆಟ್ರೋ ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡಿ 33 ಕಿಲೋಮೀಟರ್ ದೂರದ ನೀಲನಕ್ಷೆ ಸಿದ್ಧಗೊಳಿಸಿತು. 2005ರ ಮಾರ್ಚ್ನಲ್ಲಿ ರಾಜ್ಯ ಸರ್ಕಾರ ಈ ನೀಲನಕ್ಷೆಗೆ ಅನುಮೋದನೆ ನೀಡಿತು. 2006ರ ಏಪ್ರಿಲ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರ ಬೆಂಗಳೂರು ಮೆಟ್ರೋ ಯೋಜನೆಗೆ ಅನುಮೋದನೆ ನೀಡಿತು. ನಂತರ 2006ರ ಜೂನ್ 26ರಂದು ಪ್ರಧಾನಿ ಮನಮೋಹನ್ ಸಿಂಗ್ ಮೆಟ್ರೋ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ 2007ರ ಏಪ್ರಿಲ್ 15ರಿಂದ ಎಂಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿವರೆಗಿನ ರೀಚ್ 1 ಕಾಮಗಾರಿ ಆರಂಭವಾಯಿತು. ಬಿಎಂಆರ್ಸಿಎಲ್ ಮೆಟ್ರೋ ಕಾಮಗಾರಿ ಶುರು ಮಾಡಿತು. 2010ರ ಮಾರ್ಚ್ನಲ್ಲೇ ಮೆಟ್ರೋ ಓಡಾಟ ಶುರುವಾಗಬೇಕಿತ್ತು. ಆದರೆ ಪದೇ ಮುಂದೂಡಿದ್ದರಿಂದ ಕೊನೆಗೆ 19 ತಿಂಗಳ ಬಳಿಕ ಮೆಟ್ರೋ ಇವತ್ತು ಓಡಾಟ ಆರಂಭಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರಾತ್ರೋರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಮಕ್ಕಳಿಬ್ಬರು ಕಾರಿನೊಂದಿಗೆ ಕಾಣೆಯಾದ ಘಟನೆ ಮಾದನಾಯಕನಹಳ್ಳಿಯಲ್ಲಿ ನಡೆದಿದೆ. 14 ವರ್ಷದ ಜಾನ್ ವಿಲ್ಬರ್ ಮತ್ತು 11 ವರ್ಷದ ಜಾನ್ ಎಡ್ವರ್ಡ್ ಎಂಬುವವರೇ ಕಾಣೆಯಾದ ಬಾಲಕರು. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮಾದನಾಯಕನಹಳ್ಳಿ ಪೊಲೀಸರಿಗೆ ತಿಳಿಸುವಂತೆ ಪೋಷಕರು ಮನವಿ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,490 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದ್ರೆ ಇಂದು 22 ಕ್ಯಾರೆಟ್ನ ಚಿನ್ನದಲ್ಲಿ 250 ರೂಪಾಯಿ ಕಡಿಮೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,690 ರೂಪಾಯಿ.
ಇನ್ನು 24 ಕ್ಯಾರೆಟ್ ಚಿನ್ನದಲ್ಲಿ 300 ರೂಪಾಯಿ ಇಳಿಕೆಯಾಗಿದೆ.